ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂತಹ ವೇದಿಕೆ. ಈ ದಕ್ಷಿಣ ರಾಜ್ಯಗಳಿಗೆ ಕೇಂದ್ರದಿಂದ ಅನ್ಯಾಯ ಆಗ್ತಿದೆ, ಮಲ್ತಾಯಿ ಧೋರಣೆ ಆಗ್ತಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ರಾಜ್ಯಗಳದ್ದೇ ಒಂದು ಒಕ್ಕೂಟ ಆಗಬೇಕಾ, ಪ್ರತ್ಯೇಕ ದೇಶ ಅನ್ನೋ ರೀತಿಯಲ್ಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಗ್ಬಿಡುತ್ತೆ ಅನ್ನೋ ಚರ್ಚೆ. ಆ ಹಂತಕ್ಕೆ ಹೋಗೋದು ಬೇಡ, ಒಂದು ಅಟ್ಲೀಸ್ಟ್ ಒಕ್ಕೂಟ ಅಂತ ಆಗ್ಬೇಕಾ, ಅದರ ನಾಯಕತ್ವವನ್ನ ಕರ್ನಾಟಕ ವಹಿಸಿಕೊಳ್ಬೇಕಾ? ನಿಜವಾಗ್ಲೂ ಅನ್ಯಾಯ ಆಗ್ತಿದ್ಯಾ ಕೇಂದ್ರದಿಂದ ದಕ್ಷಿಣದ ರಾಜ್ಯಗಳಿಗೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕವೂ ಕೂಡ ಹಂಚಿಕೊಳ್ಳಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡರು ಹುಡುಗಿನಿಂದ ಕನೆಕ್ಟೆಡ್ ಇದ್ದಾರೆ, ಬಿಜೆಪಿ ವಕ್ತಾರರಾದ ಯದುಕುಮಾರ್ ಅವರಿದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರಾದ ರಿಷಿಗೌಡ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ದಿನೇಶ್ ಅವರಿದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಹರೀಶ್ ರಾಮಸ್ವಾಮಿ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೀಶ್ ಸರ್, ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕು ಅನ್ನೋ ಕಾರಣಕ್ಕೆ ತಮ್ಮಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಈ ವಾದ ಸಾಕಷ್ಟು ಹಳೆಯದೇ ಸರ್, ಬಟ್ ಸ್ವಲ್ಪ ಪ್ರಿಕ್ಕಿನಾ ಅಂತ. ಅಂದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ಕಂಪ್ಯಾರಿಟಿವ್ಲಿ ಜನಸಂಖ್ಯೆ ಕಡಿಮೆ, ನಮ್ಮಿಂದ ಸಂಪತ್ತಿನ ಉತ್ಪಾದನೆ ಹೆಚ್ಚಿದೆ. ಅಂದ್ರೆ ನಾವು ಜನ ಕಮ್ಮಿ ಇದೀವಿ, ಹೆಚ್ಚು ದುಡಿತಿದೀವಿ. ಉತ್ತರ ಭಾರತದಲ್ಲಿ ಜನ ಜಾಸ್ತಿ ಇದ್ದಾರೆ, ಕಡಿಮೆ ದುಡಿತಿದ್ದಾರೆ. ಅಲ್ಲಿಗೆ ದಕ್ಷಿಣದ ರಾಜ್ಯಗಳು ದುಡಿದು ಅವ್ರನ್ನ ಸಾಕ್ತಾ ಇದ್ದೀವಿ. ಈ ವಾದ ಸಾಕಷ್ಟು ಹಳೆಯದೆ. ಇದಕ್ಕೆ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದ ಪ್ರಯತ್ನ ಇತ್ತಲ್ಲ, ದಕ್ಷಿಣದೊಂದು ಒಕ್ಕೂಟ ಮಾಡ್ಕೊಳ್ಬೇಕು, ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು, ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ, ಈ ವಾದವನ್ನು ಒಪ್ತಕ್ಕಂಥದ್ದ? ಇದನ್ನ ನೀವು ಮಲತಾಯಿ ಧೋರಣೆ ಅಂತ ಕರಿತೀರಾ ಅಥವಾ ಇದೊಂದು ಸಹಜ ಪ್ರಕ್ರಿಯೆ, ಅನಿವಾರ್ಯ ಪ್ರಕ್ರಿಯೆ ಅಂತ ಹೇಳಿ ಭಾವಿಸ್ತೀರಾ ಅಂತ? ರೈಟ್, ಬಹುಶಃ ಹರೀಶ್ ಸರ್ಗೆ ಧ್ವನಿ ತಲುಪ್ತಾ ಇಲ್ಲ. ಅವ್ರು ಕನೆಕ್ಟ್ ಆದ ನಂತರದಲ್ಲಿ ಈ ಪ್ರಶ್ನೆಯನ್ನು ಮತ್ತೊಮ್ಮೆ ಅವರಿಗೆ ತಲುಪಿಸೋ ಪ್ರಯತ್ನ ಮಾಡೋಣ. ನಟರಾಜ್ ಗೌಡ್ರು ಇದ್ದಾರಾ? ನಟರಾಜ್ ಗೌಡ್ರೆ, ನನ್ನ ಧ್ವನಿ ತಲುಪ್ತಾ ಇದ್ರೆ, ಈಗ ಸಿದ್ದರಾಮಯ್ಯನವರೇನೋ ಜಂತರ್ ಮಂತರ್ ತನಕ ಹೋದ್ರು, ಪ್ರತಿಭಟನೆ ಮಾಡಿದ್ರು, ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರು. ಬಟ್ ಡಿ ಕೆ ಶಿವಕುಮಾರ್ ಅವರ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಸ್ವಲ್ಪ ಡಿಫರೆಂಟ್ ಇದೆಯಲ್ಲ. ಸಂಘರ್ಷ ಬೇಡ, ಸೌಹಾರ್ದಯುತವಾಗಿ ನಾವು ಇದನ್ನೆಲ್ಲ ಚರ್ಚೆ ಮಾಡೋಣ. ನಿನ್ನೆ ಕೂಡ ಬಹಳ ಸೌಹಾರ್ದಯುತವಾಗಿನೇ ಅಮಿತ್ ಶಾ ಅವರು ಮುಂದೆ ಮಂಡಿಸಿದ್ದಾರೆ ವಾದವನ್ನ. ಸೊ ವಿಲ್ ಇಟ್ ಎಫೆಕ್ಟ್? ಅಂದ್ರೆ ಸಿದ್ದರಾಮಯ್ಯನವರ ಈ ಅಗ್ರೆಸಿವ್ ಮೋಡೆ ಬೇಕಿತ್ತ ರಾಜ್ಯಕ್ಕಾಗ್ತಿರುವ ಅನ್ಯಾಯದ ವಿರುದ್ಧವಾಗಿ, ಅಥವಾ ಡಿ ಕೆ ಶಿವಕುಮಾರ್ ಅವರು ಸಂಭಾಳಿಸ್ತಾರಾ ಅಂತ? ಇಲ್ಲ, ಈಗ ಸಿದ್ದರಾಮಯ್ಯನವರು ಆ ರೀತಿ ಮಾಡ್ಲಿಕ್ಕೆ ನೇರವಾಗಿ ಕಾರಣ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗಿಂತ ಮುಂಚೆ 3 ಜನ ಮುಖ್ಯಮಂತ್ರಿಗಳು ಕರ್ನಾಟಕದ ರಾಜ್ಯದಲ್ಲಿದ್ರು. ಅದು ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಯಡಿಯೂರಪ್ಪನವರು. ಆ ಸಮಯದಲ್ಲೂ ರಾಜ್ಯಕ್ಕೆ ಆರ್ಥಿಕವಾಗಿ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಭಾವನೆ ಇತ್ತು ಅವ್ರಿಗೆ. ಅವಾಗ ಯುಪಿಎ ಗೌರ್ಮೆಂಟ್ ಇದ್ರು ಶೇರಿಂಗ್ ಅಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಒಂದು ಭಾವನೆ ಇತ್ತು. ಸಿದ್ದರಾಮಯ್ಯನವರು ಬಂದ ಮೇಲೂ ಕೂಡ ಕೇಂದ್ರ ಸರ್ಕಾರ ಅವಾಗ ಜಾಸ್ತಿ ಮಾಡಿದ್ದು. ಯಾಕಂದ್ರೆ ನಮ್ಮ ಡೆವಲ್ಯೂಷನ್ ಕಡಿಮೆ ಮಾಡಿದ್ರು, ನಮ್ಮ ತೆರಿಗೆ ಹಂಚಿಕೆಯಲ್ಲಿ ಕಡಿಮೆ ಮಾಡಿದ್ರು. 16ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 15ನೇ ಹಣಕಾಸಿನ ಆಯೋಗದಲ್ಲಿ 4.71 ಇದ್ದಿದ್ದು 15ನೇ ಹಣಕಾಸಿನ ಆಯೋಗಕ್ಕೆ 3.64 ಆಗೋಯ್ತು. 14ಕ್ಕೂ 15ಕ್ಕೂ ನಮಗೆ 65,000 ಕೋಟಿ ರೂಪಾಯಿ ನೇರವಾಗಿ ನಷ್ಟ ಆಯ್ತು. ಇದನ್ನ ಮತ್ತೆ ಅವರು ಪುನರಚಿಸಿದ್ರು, ಮತ್ತೆ ಪತ್ರಗಳನ್ನ ಬರೆದ್ರು. ಆಮೇಲೆ ರಾಜ್ಯಕ್ಕೆ ವಿಶೇಷ ಅನುದಾನ ಕೊಡಿ ಅಂತ ಕೇಳಿದಾಗ ನಮಗೆ ಮಧ್ಯಂತರ 15ನೇ ಹಣಕಾಸಿನ ಆಯೋಗದ ಮಧ್ಯಂತರದ ಶಿಫಾರಸಿನ ಪ್ರಕಾರ 11,595 ಕೋಟಿ ರೂಪಾಯಿ ಹಣ ನಮಗೆ ಬರಬೇಕಾಗಿತ್ತು, ಅದು ಬರ್ಲಿಲ್ಲ. ಸೊ ಅದು ನಿರಂತರವಾಗಿ ಅವ್ರು ಕೇಳ್ತಾನೆ ಇದ್ರು. ಆಮೇಲೆ ನಮಗೆ ಅನುದಾನಗಳು ಬರ್ಲಿಲ್ಲ, ಪಾಲ್ ಬರ್ಲಿಲ್ಲ, ಯೋಜನೆಗಳು ಬರ್ಲಿಲ್ಲ. ಆ ಸಮಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಾಗಿ ಬಂತು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ರೈತರಿಗೆ ಬರ ಪರಿಹಾರ ಹಣ ಕೊಡೋದ್ರೊಳಗೆ ಕೇಂದ್ರ ಸರ್ಕಾರ ಮೀನಾಮೇಷವೆಣಿಸ್ತು. ಆ ಸಮಯದಲ್ಲಿ ಹೋರಾಟ ಮಾಡ್ಬೇಕಾಗಿ ಬಂತು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರಷ್ಟೇ ಕರ್ನಾಟಕದ ಹಿತ, ರೈತರ ಹಿತ, ಜನತೆಯ ಹಿತವನ್ನು ನೋಡಿಕೊಂಡು ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮಣಿದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಅಷ್ಟೇ. ನಮಗೆ ಯಾರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ, ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅನ್ನೋ ಮುಖ್ಯ ಅಲ್ಲ, ರಾಜ್ಯದ ಹಿತ ಮುಖ್ಯ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಪುನರುಚ್ಚರಿಸಿದ್ದಾರೆ. ನಮಗೆ 65,000 ಕೋಟಿ ರೂಪಾಯಿ 15ನೇ ಹಣಕಾಸಿನ ಆಯೋಗಕ್ಕೂ 16ನೇ ಹಣಕಾಸಿನ ಆಯೋಗಕ್ಕೂ ಮತ್ತೆ ನಮಗೆ ನಷ್ಟ ಆಗ್ತಾ ಇದೆ, ನಮ್ಗೆ ಇದನ್ನ ಬರೆಸ್ಕೊಡಿ. ಮತ್ತೆ ನೀವೇನು ವಾಗ್ದಾನ ಇತ್ತು 15ನೇ ಹಣಕಾಸಿನ ಆಯೋಗದ್ದು ಅದನ್ನು ಕೊಡಿ. ಈ ರೀತಿಯಾಗಿ ಎಲ್ಲ ಹೇಳಿದ್ದಾರೆ. ಯಾಕಂದ್ರೆ ಇಡೀ ದಕ್ಷಿಣ ಭಾರತಕ್ಕೆ ಧ್ವನಿಯಾಗಿ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಅದೊಂದು ಸಭೆ ಆಗಿದ್ರಿಂದ ಆ ದಕ್ಷಿಣ ಭಾರತದಲ್ಲಿ ನಮ್ಮ ಇಡೀ ದೇಶಕ್ಕೆ ಜಿಡಿಪಿಗೆ 33% ನಾವು ಕೊಡುಗೆ ಕೊಡ್ತೀವಿ. ದಕ್ಷಿಣ ಭಾರತದವರು 20% ಪಾಪ್ಯುಲೇಷನ್ ಇದೆ. ಬಟ್ ಅಂಚಿನಲ್ಲಿ ಈ ಭಾರತಕ್ಕೆ 2% ಕೊಡ್ತಾರೆ. ನಮಗೆ 4.17% ಈ ಸಲ ಡೆವಲ್ಯೂಷನ್ ಇದೆ. ಅದು ನಮ್ಮ ಹೋರಾಟದ ಪ್ರತಿಫಲ ಅಂತ ಹೇಳ್ಬೋದು. ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಕಾಂಗ್ರೆಸ್ ಸರ್ಕಾರದ ಹೋರಾಟದ ಪ್ರತಿಫಲ ಅಂತ ಹೇಳ್ಬೋದು. 3.71 ಇಂದ ನಮಗೆ 4.17 ವರೆಗೂ ಡೆವಲ್ಯೂಷನ್ ಆಗಿದೆ. ಆದ್ರೆ ನಮಗೆ 4.71 ಇತ್ತು ಮುಂಚೆ. 3.64 ಇಂದ 4.17 3.64 ಇಂದ 4.17 ಆಗಿದೆ. ಅದು ಮುಂಚೆ
4.71 ಇತ್ತು ಅದು. ಆ ತರ ಡೆವಲ್ಯೂಷನ್ ಅಲ್ಲಿ ಕಡಿಮೆ ಆಗಬಾರದು. ಸೊ ಆ ರೀತಿಯಾಗಿ ನಮಗೆ ಹಂಚಿಕೆಯಲ್ಲಿ ಕಡಿಮೆ ಆದ್ರೆ ನಮಗೆ ಯೋಜನೆಗಳು ಕಡಿಮೆ ಆಗ್ತವೆ, ಕೇಂದ್ರದಲ್ಲಿ ಪ್ರಾಯೋಜಿತ ಯೋಜನೆಗಳು ಕೂಡ ಕಡಿಮೆ ಆಗ್ತಾ ಇದೆ. ಡೆವಲ್ಯೂಷನ್ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ರಾಜ್ಯಗಳು ಇಲ್ಲ ಇದೆಲ್ಲ ಸರಿಯೇ. ನನ್ನ ಪ್ರಶ್ನೆ ಉದ್ದೇಶ ಏನಿತ್ತು ಅಂದ್ರೆ ಸರ್, ಅವಾಗ ಸಿದ್ದರಾಮಯ್ಯನವರ ಪ್ರಯತ್ನಕ್ಕೆ ನಟರಾಜ್ ಗೌಡ್ರೆ ನಿಮಗ್ ನೆನಪಿರಬಹುದು, ವಿರೋಧ ಪಕ್ಷಗಳು ಕೊಟ್ಟು ಬಿರೋಧ ಹೆಂಗಿತ್ತು ಅಂತಂದ್ರೆ ಎಲ್ಲಾ ದಕ್ಷಿಣದ ರಾಜ್ಯಗಳು ಒಂದಾಗಬೇಕು, ಕೇಂದ್ರದ ಈ ಅನ್ಯಾಯದ ವಿರುದ್ಧ ನಾವು ಹೋರಾಡಬೇಕು ಅನ್ನೋ ರೀತಿಯ ಪ್ರಯತ್ನಗಳೇ ನಡೀತಾ ಇತ್ತು ತೆರೆಮರೆಯಲ್ಲಿ. ಇದಕ್ಕೆ ಸಿದ್ದರಾಮಯ್ಯನವರು ಡೌನ್ ಸೌತ್ ಅಂದ್ರೆ ದಕ್ಷಿಣದ ರಾಜ್ಯಗಳ ಸರ್ವೋಚ್ಚ ನಾಯಕ ಆಗೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕಂಡು ಬಂದಿತ್ತು ವಿರೋಧ ಪಕ್ಷಗಳಿಗೆ. ಅವರ ಪ್ರತಿಕ್ರಿಯೆ ಕೂಡ ಆಗಿತ್ತು. ಬಟ್ ಡಿ ಕೆ ಶಿವಕುಮಾರ್ ಅವ್ರ ಮೋಡ್ ಆಫ್ ವರ್ಕಿಂಗ್ ಹಿಂಗ್ ಕಾಣ್ತಾ ಇಲ್ಲ ಅಂತ. ನಾನೇ ಲೀಡರ್ ಆಗ್ಬೇಕು ಅಂತ ಹೋಗ್ತಿಲ್ಲ, ಎಲ್ರು ಬೆಳೆಯೋಣ ಅನ್ನೋ ಥರದಲ್ಲಿದೆ ಅಂತ. ಇಲ್ಲ ಏನಾಗಿದೆ ಅಂದ್ರೆ ಈಗ ದಕ್ಷಿಣ ಅದಕ್ಕೆ ಚೆನ್ನಾಗಿ ಲೀಡ್ ಮಾಡಿದಂತವರು ಸ್ಟಾಲಿನ್ ಅವರು. ಆ ಟೈಮಲ್ಲಿ ಸ್ಟಾಲಿನ್ ಅವರಾಗ್ಬೋದು, ಪಿಣರಾಯಿ ವಿಜಯನ್ ಆಗ್ಬೋದು, ಸಿದ್ದರಾಮಯ್ಯನವರು 3 ಜನದ ಥಿಂಕಿಂಗ್ ಒಂದೇ ತರ ಇತ್ತು. ಆಂಧ್ರ ಪ್ರದೇಶ ತೆಲಂಗಾಣವನ್ನು ಸೇರಿಸಿಕೊಂಡು 5 ಜನನು ಒಟ್ಟಾಗಿ, ಯಾಕಂದ್ರೆ ಯಾವುದೇ ಪಕ್ಷದ ಯಾವುದೇ ರಾಜಕಾರಣ ಇರಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಹೆಚ್ಚು ಸ್ಟ್ರೆಸ್ ಇತ್ತು ತಮಿಳುನಾಡಿನಿಂದ, ನಮ್ಮ ರಾಜ್ಯದಿಂದ ಆರ್ಥಿಕ ಅನ್ಯಾಯದ ಬಗ್ಗೆ ಇತ್ತು. ಸ್ಲೈಟ್ ಡಿಫರೆನ್ಸ್, ಬಟ್ ಧ್ವನಿ ಇತ್ತು ಎಲ್ರದ್ದು ಅನ್ನೋದು. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಕೂಡ 5 ರಾಜ್ಯಗಳಲ್ಲೂ ಚೆನ್ನಾಗಿದೆ. ಅವರು ಜನಸಾಮಾನ್ಯರಲ್ಲೂ ಕೂಡ ಅವ್ರ ವರ್ಚಸ್ ಇದೆ, ಅವ್ರ ನಾಯಕತ್ವ ಎಲ್ಲರೂ ಮೆಚ್ಚಿದ್ದಾರೆ. ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದಾಳತ್ವ ವಹಿಸಿ 5 ರಾಜ್ಯಗಳಿಗೆ ಅನ್ಯಾಯ ಆಗಿರೋದನ್ನ ಸರಿಪಡಿಸಿದ್ರೆ ಒಳ್ಳೇದು. ಆದ್ರೆ ಕರ್ನಾಟಕಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಎತ್ತಿರತಕ್ಕಂತ ವಿಷಯಗಳು ಬಹಳ ಸಮಂಜಸವಾಗಿದೆ, ಸಮಯೋಚಿತವಾಗಿದೆ. ಯಾಕಂದ್ರೆ ಅವರು ಕಾವೇರಿ ಇಶ್ಯೂದ ಬಗ್ಗೆನೂ ಮಾತಾಡಿದ್ದಾರೆ, ಆರ್ಥಿಕ ಅನ್ಯಾಯದ ಬಗ್ಗೆನೂ ಮಾತಾಡಿದ್ದಾರೆ, ನಾವು ಫೆಡರಲಿಸಂ ಅನ್ನ ಗಟ್ಟಿ ಮಾಡ್ಬೇಕನ್ನೋದ್ರ ಬಗ್ಗೆನೂ ಮಾತಾಡಿದ್ದಾರೆ. ಸೊ ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ನೆನ್ನೆ ಎತ್ತಿರ್ತಕ್ಕಂಥದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ, ರಾಜ್ಯಗಳಿಗೆ ಯಾವ ರೀತಿ ಮನ್ನಣೆ ಕೊಡುತ್ತೆ, ನಮ್ಮ ರಾಜ್ಯಕ್ಕೆ ಯಾವ ರೀತಿ ಮನ್ನಣೆ ಕೊಡುತ್ತೆ ಅಂತ ಬಹಳ ಮುಖ್ಯ ಆಗಿದೆ. ಇಲ್ಲಾಂದ್ರೆ ಅವರು ಕೂಡ ಮತ್ತೆ ನಾವು ಕೂಡ ಸಂಘರ್ಷಕ್ಕೆ ಹೋಗಬೇಕಾಗ್ತದೆ. ಸಂಘರ್ಷ ಬೇಡ. ಯಡಿಯೂರಪ್ಪನವರಿದ್ದಾಗಲೂ ಕೂಡ ನೇರವಾಗಿ ಪ್ರಧಾನಮಂತ್ರಿಗೆ ಆರ್ಥಿಕ ಅನ್ಯಾಯ ಆಗ್ತದೆ ಅಂತ ಸುಮ್ಮನೆ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ.